ಉಗ್ರರ ನಾಡು ಅಂತಾನೆ ಕುಖ್ಯಾತಿ ಪಡೆದಿರುವಂತಹ ಪಾಪಿ ಪಾಕಿಸ್ತಾನಕ್ಕೆ ನಡುಕ ಶುರುವಾಗಿದೆ. ಉಗ್ರರನ್ನ ಬಿಟ್ಟು ಭಾರತವನ್ನ ಕೆಣಕಿರುವಂತಹ ಈ ಪಾಕ್ಗೆ ಈಗ ನಿದ್ದೆ ಬರೆದಂತಾಗಿದೆ. ಯಾವಾಗ ಏನ್ ಆಗುತ್ತೋ ಎನ್ನುವಂತ ಆತಂಕದಲ್ಲೇ ಸೇನೆಯನ್ನ ಸಜ್ಜುಗೊಳಿಸ್ತಾ ಇದೆ. ಹಣಬಲ ಹೆಚ್ಚು, ಸೇನೆ ಬಲವಿಲ್ಲದ ಪಾಕಿಗಳಿಗೆ ಬೇರೆ ದೇಶವೂ ಕೂಡ ಬಲವೂ ಕೂಡ ಅಷ್ಟಾಗಿ ಸಿಕ್ಕಿಲ್ಲ. ಇಂಥ ಪಾಪಿಗಳಿಗೆ ಬೆಂಬಲಕ್ಕೆ ನಿಂತಿದ್ದು ಮತ್ತೆ ಪಾಪಿಗಳೇ. ಹಾಗಾದ್ರೆ ಯಾರ ಪಾಪಿಗಳು ಇಷ್ಟೊತ್ತಿಗೆ? ರಣರಂಗದಲ್ಲಿ ಹೋರಾಡೋದಕ್ಕೆ ಪಾಕ್ ಇಲ್ಲ ಧೈರ್ಯ, ಹಣಬಲವೂ ಇಲ್ಲ, ಬೇರೆ ದೇಶಗಳ ಬೆಂಬಲವೂ ಇಲ್ಲ. ಉಗ್ರರ ತವರು ಪಾಪಿ ಪಾಕಿಸ್ತಾನಕ್ಕೆ ಭಾರತದ ವಿರುದ್ಧ ಹೋರಾಡೋದಕ್ಕೆ ಧೈರ್ಯವಿಲ್ಲದಂತಾಗಿದೆ. ಒಂದೆಡೆ ಶಾಕ್ಗೆ ಪತರುಗುಟ್ಟಿರುವ ಪಾಕಿಗಳು ಬೆಂಬಲ ನೀಡುವಂತೆ ಎಲ್ಲಾ ದೇಶಗಳ ಬಳಿ ಭಿಕ್ಷೆ ಬೇಡುತ್ತಿದೆ. ಇತ್ತ ಹಣ ಬಲವಿಲ್ಲ, ಭಾರತದ ವಿರುದ್ಧ ಹೋರಾಡುವ ಸೇನೆ ಬಲವೂ ಇಲ್ಲ. ಯುದ್ಧಕ್ಕೆ ಬಳಸುವ ಶಸ್ತ್ರಾಸ್ತ್ರಗಳ ಖರೀದಿಗೆ ದುಡ್ಡಿರದೆ ಬರ್ಬಾದ್ ಆಗಿದೆ. ಹೀಗಿದ್ರೂ ಸಮರಕ್ಕೆ ನಾವು ರೆಡಿ ಅಂತ ಬಿಟ್ಟಿ ಬಿಲ್ಡಪ್ ಬೇರೆ ಕೊಡ್ತಿದೆ. ಕಾಡಿ ಬೇಡಿ ಬೇರೆ ದೇಶಗಳ ಬೆಂಬಲಕ್ಕೆ ಭಿಕ್ಷೆ ಬೇಡುತ್ತಿದೆ. ಪಾಕಿಗಳ ಕ್ಲೋಸ್ ಫ್ರೆಂಡ್ ಆಗಿರುವ ಚೀನಾ ಬೆಂಬಲಕ್ಕೆ ಬಂದಿದೆ. ಮಿತ್ರನಿಂದ ಬೆಂಬಲದ ಭರವಸೆ ಸಿಕ್ತು ಅನ್ನುವಷ್ಟರಲ್ಲಿ ಚೀನಾ ತನ್ನ ನರಿಬುದ್ಧಿ ತೋರಿಸಿದೆ. ಆ ದೇಶಗಳೇ ಸಮಸ್ಯೆ ಪರಿಹರಿಸಿಕೊಳ್ಳುತ್ತವೆ ಎಂಬ ವಿಶ್ವಾಸವಿದೆ. ಪ್ರಾದೇಶಿಕ ಶಾಂತಿ ಸ್ಥಿರತೆ ಕಾಪಾಡಿಕೊಳ್ಳುವ ಆಶಯದ ಜೊತೆ ಶಾಂತಿ ಸ್ಥಾಪನೆಗೆ ಬೇಕಾದ ಎಲ್ಲಾ ಕ್ರಮಗಳನ್ನು ಚೀನಾ ಸ್ವಾಗತಿಸುತ್ತದೆ ಎಂದು ಚೀನಾ ವಿದೇಶಾಂಗ ಸಚಿವಾಲಯದ ವಕ್ತಾರ ಗುವೋ ಜಿಯಾಂಗ್ಖುನ್ ಹೇಳಿದ್ದಾರೆ. ಇದು ಪಾಕಿಗಳಿಗೆ ಬರ ಸಿಡಿಲು ಬಡಿದಂತಾಗಿದೆ. ಪಾಕ್ಗೆ ಟರ್ಕಿ ಶಸ್ತ್ರಾಸ್ತ್ರ ಭಿಕ್ಷೆ. ಭಾರತದ ವಿರುದ್ಧ ಹೋರಾಟದಲ್ಲಿ ಪಾಕಿಸ್ತಾನಕ್ಕೆ ಟರ್ಕಿ ಸಹಾಯ ಮಾಡುತ್ತಿದೆ. ಪಾಕಿಸ್ತಾನಕ್ಕೆ ಟರ್ಕಿಯ ಶಸ್ತ್ರಾಸ್ತ್ರಗಳು ಪೂರೈಕೆಯಾಗಿವೆ. ಇಸ್ಲಾಮಾಬಾದ್ನಲ್ಲಿ ಟರ್ಕಿ ಏರ್ ಕ್ರಾಫ್ಟ್ ಲ್ಯಾಂಡ್ ಆಗಿದ್ದು 6 C-130 ಏರ್ ಕ್ರಾಫ್ಟ್ಗಳು ಬಂದಿವೆ. ಇನ್ನೊಂದು ಕಡೆ ಪಾಕಿಸ್ತಾನಕ್ಕೆ ಚೀನಾ ಕೂಡ ಭಿಕ್ಷೆ ನೀಡಿದೆ. F-16, J-10, JF-17 ಫೈಟರ್ ಜೆಟ್ಗಳು ಪಾಕಿಸ್ತಾನದಲ್ಲಿ ಲ್ಯಾಂಡ್ ಆಗಿವೆ. ಆದರೆ ಮಿತ್ರ ರಾಷ್ಟ್ರಗಳಾದ ಅರಬ್ ದೇಶಗಳು ಪಾಕಿಗಳ ಬೆಂಬಲಕ್ಕೆ ನಿಂತಿಲ್ಲ. ಬದಲಾಗಿ ಭಾರತದ ಕಡೆ ಮುಖ ಮಾಡಿದ್ದಾರೆ. ನಿನ್ನೆಯಷ್ಟೇ ಭಾರತದ ನಿಯೋಗ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಇಷ್ಟೇ ಅಲ್ಲ, ಅಮೆರಿಕ, ರಷ್ಯಾ ಸೇರಿದಂತೆ ಹಲವು ದೇಶಗಳು ಭಾರತದ ಪರ ನಿಂತಿವೆ. ಪಾಕಿಸ್ತಾನಕ್ಕೆ ಭಾರತ ಕೊಟ್ಟ ಶಾಕ್ ಟ್ರೀಟ್ಮೆಂಟ್ ವರ್ಕ್ ಆಗೋದಕ್ಕೆ ಸ್ಟಾರ್ಟ್ ಆಗಿ ಕೆಲ ದಿನಗಳೇ ಕಳೆದಿವೆ. ಬೇರೆ ದೇಶಗಳ ಬೆಂಬಲ ಸಿಗದೆ ಏಕಾಂಗಿಯಾಗಿ ಹೋರಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಉಗ್ರರ ನಾಡು ಅಂತಾನೆ ಕುಖ್ಯಾತಿ ಪಡೆದಿರುವಂತಹ ಪಾಪಿ ಪಾಕಿಸ್ತಾನಕ್ಕೆ ನಡುಕ ಶುರುವಾಗಿದೆ. ಉಗ್ರರನ್ನ ಬಿಟ್ಟು ಭಾರತವನ್ನ ಕೆಣಕಿರುವಂತಹ ಈ ಪಾಕ್ಗೆ ಈಗ ನಿದ್ದೆ ಬರೆದಂತಾಗಿದೆ. ಯಾವಾಗ ಏನ್ ಆಗುತ್ತೋ ಎನ್ನುವಂತ ಆತಂಕದಲ್ಲೇ ಸೇನೆಯನ್ನ ಸಜ್ಜುಗೊಳಿಸ್ತಾ ಇದೆ. ಹಣಬಲ ಹೆಚ್ಚು, ಸೇನೆ ಬಲವಿಲ್ಲದ ಪಾಕಿಗಳಿಗೆ ಬೇರೆ ದೇಶವೂ ಕೂಡ ಬಲವೂ ಕೂಡ ಅಷ್ಟಾಗಿ ಸಿಕ್ಕಿಲ್ಲ. ಇಂಥ ಪಾಪಿಗಳಿಗೆ ಬೆಂಬಲಕ್ಕೆ ನಿಂತಿದ್ದು ಮತ್ತೆ ಪಾಪಿಗಳೇ. ಹಾಗಾದ್ರೆ ಯಾರ ಪಾಪಿಗಳು ಇಷ್ಟೊತ್ತಿಗೆ? ರಣರಂಗದಲ್ಲಿ ಹೋರಾಡೋದಕ್ಕೆ ಪಾಕ್ ಇಲ್ಲ ಧೈರ್ಯ, ಹಣಬಲವೂ ಇಲ್ಲ, ಬೇರೆ ದೇಶಗಳ ಬೆಂಬಲವೂ ಇಲ್ಲ. ಉಗ್ರರ ತವರು ಪಾಪಿ ಪಾಕಿಸ್ತಾನಕ್ಕೆ ಭಾರತದ ವಿರುದ್ಧ ಹೋರಾಡೋದಕ್ಕೆ ಧೈರ್ಯವಿಲ್ಲದಂತಾಗಿದೆ. ಒಂದೆಡೆ ಶಾಕ್ಗೆ ಪತರುಗುಟ್ಟಿರುವ ಪಾಕಿಗಳು ಬೆಂಬಲ ನೀಡುವಂತೆ ಎಲ್ಲಾ ದೇಶಗಳ ಬಳಿ ಭಿಕ್ಷೆ ಬೇಡುತ್ತಿದೆ. ಇತ್ತ ಹಣ ಬಲವಿಲ್ಲ, ಭಾರತದ ವಿರುದ್ಧ ಹೋರಾಡುವ ಸೇನೆ ಬಲವೂ ಇಲ್ಲ. ಯುದ್ಧಕ್ಕೆ ಬಳಸುವ ಶಸ್ತ್ರಾಸ್ತ್ರಗಳ ಖರೀದಿಗೆ ದುಡ್ಡಿರದೆ ಬರ್ಬಾದ್ ಆಗಿದೆ. ಹೀಗಿದ್ರೂ ಸಮರಕ್ಕೆ ನಾವು ರೆಡಿ ಅಂತ ಬಿಟ್ಟಿ ಬಿಲ್ಡಪ್ ಬೇರೆ ಕೊಡ್ತಿದೆ. ಕಾಡಿ ಬೇಡಿ ಬೇರೆ ದೇಶಗಳ ಬೆಂಬಲಕ್ಕೆ ಭಿಕ್ಷೆ ಬೇಡುತ್ತಿದೆ. ಪಾಕಿಗಳ ಕ್ಲೋಸ್ ಫ್ರೆಂಡ್ ಆಗಿರುವ ಚೀನಾ ಬೆಂಬಲಕ್ಕೆ ಬಂದಿದೆ. ಮಿತ್ರನಿಂದ ಬೆಂಬಲದ ಭರವಸೆ ಸಿಕ್ತು ಅನ್ನುವಷ್ಟರಲ್ಲಿ ಚೀನಾ ತನ್ನ ನರಿಬುದ್ಧಿ ತೋರಿಸಿದೆ. ಆ ದೇಶಗಳೇ ಸಮಸ್ಯೆ ಪರಿಹರಿಸಿಕೊಳ್ಳುತ್ತವೆ ಎಂಬ ವಿಶ್ವಾಸವಿದೆ. ಪ್ರಾದೇಶಿಕ ಶಾಂತಿ ಸ್ಥಿರತೆ ಕಾಪಾಡಿಕೊಳ್ಳುವ ಆಶಯದ ಜೊತೆ ಶಾಂತಿ ಸ್ಥಾಪನೆಗೆ ಬೇಕಾದ ಎಲ್ಲಾ ಕ್ರಮಗಳನ್ನು ಚೀನಾ ಸ್ವಾಗತಿಸುತ್ತದೆ ಎಂದು ಚೀನಾ ವಿದೇಶಾಂಗ ಸಚಿವಾಲಯದ ವಕ್ತಾರ ಗುವೋ ಜಿಯಾಂಗ್ಖುನ್ ಹೇಳಿದ್ದಾರೆ. ಇದು ಪಾಕಿಗಳಿಗೆ ಬರ ಸಿಡಿಲು ಬಡಿದಂತಾಗಿದೆ.
ಪಾಕ್ಗೆ ಟರ್ಕಿ ಶಸ್ತ್ರಾಸ್ತ್ರ ಭಿಕ್ಷೆ. ಭಾರತದ ವಿರುದ್ಧ ಹೋರಾಟದಲ್ಲಿ ಪಾಕಿಸ್ತಾನಕ್ಕೆ ಟರ್ಕಿ ಸಹಾಯ ಮಾಡುತ್ತಿದೆ. ಪಾಕಿಸ್ತಾನಕ್ಕೆ ಟರ್ಕಿಯ ಶಸ್ತ್ರಾಸ್ತ್ರಗಳು ಪೂರೈಕೆಯಾಗಿವೆ. ಇಸ್ಲಾಮಾಬಾದ್ನಲ್ಲಿ ಟರ್ಕಿ ಏರ್ ಕ್ರಾಫ್ಟ್ ಲ್ಯಾಂಡ್ ಆಗಿದ್ದು 6 C-130 ಏರ್ ಕ್ರಾಫ್ಟ್ಗಳು ಬಂದಿವೆ. ಇನ್ನೊಂದು ಕಡೆ ಪಾಕಿಸ್ತಾನಕ್ಕೆ ಚೀನಾ ಕೂಡ ಭಿಕ್ಷೆ ನೀಡಿದೆ. F-16, J-10, JF-17 ಫೈಟರ್ ಜೆಟ್ಗಳು ಪಾಕಿಸ್ತಾನದಲ್ಲಿ ಲ್ಯಾಂಡ್ ಆಗಿವೆ. ಆದರೆ ಮಿತ್ರ ರಾಷ್ಟ್ರಗಳಾದ ಅರಬ್ ದೇಶಗಳು ಪಾಕಿಗಳ ಬೆಂಬಲಕ್ಕೆ ನಿಂತಿಲ್ಲ. ಬದಲಾಗಿ ಭಾರತದ ಕಡೆ ಮುಖ ಮಾಡಿದ್ದಾರೆ. ನಿನ್ನೆಯಷ್ಟೇ ಭಾರತದ ನಿಯೋಗ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಇಷ್ಟೇ ಅಲ್ಲ, ಅಮೆರಿಕ, ರಷ್ಯಾ ಸೇರಿದಂತೆ ಹಲವು ದೇಶಗಳು ಭಾರತದ ಪರ ನಿಂತಿವೆ. ಪಾಕಿಸ್ತಾನಕ್ಕೆ ಭಾರತ ಕೊಟ್ಟ ಶಾಕ್ ಟ್ರೀಟ್ಮೆಂಟ್ ವರ್ಕ್ ಆಗೋದಕ್ಕೆ ಸ್ಟಾರ್ಟ್ ಆಗಿ ಕೆಲ ದಿನಗಳೇ ಕಳೆದಿವೆ. ಬೇರೆ ದೇಶಗಳ ಬೆಂಬಲ ಸಿಗದೆ ಏಕಾಂಗಿಯಾಗಿ ಹೋರಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಉಗ್ರರ ನಾಡು ಅಂತಾನೆ ಕುಖ್ಯಾತಿ ಪಡೆದಿರುವಂತಹ ಪಾಪಿ ಪಾಕಿಸ್ತಾನಕ್ಕೆ ನಡುಕ ಶುರುವಾಗಿದೆ. ಉಗ್ರರನ್ನ ಬಿಟ್ಟು ಭಾರತವನ್ನ ಕೆಣಕಿರುವಂತಹ ಈ ಪಾಕ್ಗೆ ಈಗ ನಿದ್ದೆ ಬರೆದಂತಾಗಿದೆ. ಯಾವಾಗ ಏನ್ ಆಗುತ್ತೋ ಎನ್ನುವಂತ ಆತಂಕದಲ್ಲೇ ಸೇನೆಯನ್ನ ಸಜ್ಜುಗೊಳಿಸ್ತಾ ಇದೆ. ಹಣಬಲ ಹೆಚ್ಚು, ಸೇನೆ ಬಲವಿಲ್ಲದ ಪಾಕಿಗಳಿಗೆ ಬೇರೆ ದೇಶವೂ ಕೂಡ ಬಲವೂ ಕೂಡ ಅಷ್ಟಾಗಿ ಸಿಕ್ಕಿಲ್ಲ. ಇಂಥ ಪಾಪಿಗಳಿಗೆ ಬೆಂಬಲಕ್ಕೆ ನಿಂತಿದ್ದು ಮತ್ತೆ ಪಾಪಿಗಳೇ. ಹಾಗಾದ್ರೆ ಯಾರ ಪಾಪಿಗಳು ಇಷ್ಟೊತ್ತಿಗೆ? ರಣರಂಗದಲ್ಲಿ ಹೋರಾಡೋದಕ್ಕೆ ಪಾಕ್ಗಿಲ್ಲ ಧೈರ್ಯ. ಹಣಬಲವೂ ಇಲ್ಲ, ಬೇರೆ ದೇಶಗಳ ಬೆಂಬಲವೂ ಇಲ್ಲ. ಉಗ್ರರ ತವರು ಪಾಪಿ ಪಾಕಿಸ್ತಾನಕ್ಕೆ ಭಾರತದ ವಿರುದ್ಧ ಹೋರಾಡೋದಕ್ಕೆ ಧೈರ್ಯವಿಲ್ಲದಂತಾಗಿದೆ. ಒಂದೆಡೆ ಶಾಕ್ಗೆ ಪತರುಗುಟ್ಟಿರುವ ಪಾಕಿಗಳು ಬೆಂಬಲ ನೀಡುವಂತೆ ಎಲ್ಲಾ ದೇಶಗಳ ಬಳಿ ಭಿಕ್ಷೆ ಬೇಡುತ್ತಿದೆ. ಇತ್ತ ಹಣ ಬಲವಿಲ್ಲ, ಭಾರತದ ವಿರುದ್ಧ ಹೋರಾಡುವ ಸೇನೆ ಬಲವೂ ಇಲ್ಲ. ಯುದ್ಧಕ್ಕೆ ಬಳಸುವ ಶಸ್ತ್ರಾಸ್ತ್ರಗಳ ಖರೀದಿಗೆ ದುಡ್ಡಿರದೆ ಬರ್ಬಾದ್ ಆಗಿದೆ. ಹೀಗಿದ್ರೂ ಸಮರಕ್ಕೆ ನಾವು ರೆಡಿ ಅಂತ ಬಿಟ್ಟಿ ಬಿಲ್ಡಪ್ ಬೇರೆ ಕೊಡ್ತಿದೆ. ಕಾಡಿಬೇಡಿ ಬೇರೆ ದೇಶಗಳ ಬೆಂಬಲಕ್ಕೆ ಭಿಕ್ಷೆ ಬೇಡುತ್ತಿದೆ. ಪಾಕಿಗಳ ಕ್ಲೋಸ್ ಫ್ರೆಂಡ್ ಆಗಿರುವ ಚೀನಾ ಬೆಂಬಲಕ್ಕೆ ಬಂದಿದೆ. ಮಿತ್ರನಿಂದ ಬೆಂಬಲದ ಭರವಸೆ ಸಿಕ್ತು ಅನ್ನುವಷ್ಟರಲ್ಲಿ ಚೀನಾ ತನ್ನ ನರಿಬುದ್ಧಿ ತೋರಿಸಿದೆ. ಆ ದೇಶಗಳೇ ಸಮಸ್ಯೆ ಪರಿಹರಿಸಿಕೊಳ್ಳುತ್ತವೆ ಎಂಬ ವಿಶ್ವಾಸವಿದೆ. ಪ್ರಾದೇಶಿಕ ಶಾಂತಿ ಸ್ಥಿರತೆ ಕಾಪಾಡಿಕೊಳ್ಳುವ ಆಶಯದ ಜೊತೆ ಶಾಂತಿ ಸ್ಥಾಪನೆಗೆ ಬೇಕಾದ ಎಲ್ಲಾ ಕ್ರಮಗಳನ್ನು ಚೀನಾ ಸ್ವಾಗತಿಸುತ್ತದೆ ಎಂದು ಚೀನಾ ವಿದೇಶಾಂಗ ಸಚಿವಾಲಯದ ವಕ್ತಾರ ಗುವೋ ಜಿಯಾಂಗ್ಖುನ್ ಹೇಳಿದ್ದಾರೆ. ಇದು ಪಾಕಿಗಳಿಗೆ ಬರ ಸಿಡಿಲು ಬಡಿದಂತಾಗಿದೆ. ಪಾಕ್ಗೆ ಟರ್ಕಿ ಶಸ್ತ್ರಾಸ್ತ್ರ ಭಿಕ್ಷೆ. ಭಾರತದ ವಿರುದ್ಧ ಹೋರಾಟದಲ್ಲಿ ಪಾಕಿಸ್ತಾನಕ್ಕೆ ಟರ್ಕಿ ಸಹಾಯ ಮಾಡುತ್ತಿದೆ. ಪಾಕಿಸ್ತಾನಕ್ಕೆ ಟರ್ಕಿಯ ಶಸ್ತ್ರಾಸ್ತ್ರಗಳು ಪೂರೈಕೆಯಾಗಿವೆ. ಇಸ್ಲಾಮಾಬಾದ್ನಲ್ಲಿ ಟರ್ಕಿ ಏರ್ ಕ್ರಾಫ್ಟ್ ಲ್ಯಾಂಡ್ ಆಗಿದ್ದು 6 C-130 ಏರ್ ಕ್ರಾಫ್ಟ್ಗಳು ಬಂದಿವೆ. ಇನ್ನೊಂದು ಕಡೆ ಪಾಕಿಸ್ತಾನಕ್ಕೆ ಚೀನಾ ಕೂಡ ಭಿಕ್ಷೆ ನೀಡಿದೆ. F-16, J-10, JF-17 ಫೈಟರ್ ಜೆಟ್ಗಳು ಪಾಕಿಸ್ತಾನದಲ್ಲಿ ಲ್ಯಾಂಡ್ ಆಗಿವೆ. ಆದರೆ ಮಿತ್ರ ರಾಷ್ಟ್ರಗಳಾದ ಅರಬ್ ದೇಶಗಳು ಪಾಕಿಗಳ ಬೆಂಬಲಕ್ಕೆ ನಿಂತಿಲ್ಲ. ಬದಲಾಗಿ ಭಾರತದ ಕಡೆ ಮುಖ ಮಾಡಿದ್ದಾರೆ. ನಿನ್ನೆಯಷ್ಟೇ ಭಾರತದ ನಿಯೋಗ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಇಷ್ಟೇ ಅಲ್ಲ, ಅಮೆರಿಕ, ರಷ್ಯಾ ಸೇರಿದಂತೆ ಹಲವು ದೇಶಗಳು ಭಾರತದ ಪರ ನಿಂತಿವೆ. ಪಾಕಿಸ್ತಾನಕ್ಕೆ ಭಾರತ ಕೊಟ್ಟ ಶಾಕ್ ಟ್ರೀಟ್ಮೆಂಟ್ ವರ್ಕ್ ಆಗೋದಕ್ಕೆ ಸ್ಟಾರ್ಟ್ ಆಗಿ ಕೆಲ ದಿನಗಳೇ ಕಳೆದಿವೆ. ಬೇರೆ ದೇಶಗಳ ಬೆಂಬಲ ಸಿಗದೆ ಏಕಾಂಗಿಯಾಗಿ ಹೋರಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.